ನಾವು ಕೊಟ್ಟ ಒಂದು ಮಾತಿಗೋಸ್ಕರ ಪ್ರಾಣವನ್ನೇ ಪಣಕ್ಕಿಡೋಕೆ ಸಾಧ್ಯನಾ? ಕನ್ನಡದ ಜನಪ್ರಿಯ ಜಾನಪದ ಕಾವ್ಯ ಗೋವಿನ ಹಾಡು ಇದೆಯಲ್ಲ, ಅದ್ರಲ್ಲಿ ಬರೋ ಪುಣ್ಯಕೋಟಿಯ ಕಥೆ ಈ ಪ್ರಶ್ನೆಗೆ ಒಂದು ಅದ್ಭುತವಾದ ಉತ್ತರ ಕೊಡುತ್ತೆ. ಬನ್ನಿ, ತಲಾಂತರದಿಂದ ನಮ್ಮನ್ನೆಲ್ಲ ಪ್ರೇರೇಪಿಸಿದ ಈ ಕಥೆಯೊಳಗೆ ಇಳಿದು ಸತ್ಯ ಮತ್ತು ನಂಬಿಕೆಯ ಶಕ್ತಿ ಎಂಥದ್ದು ಅಂತ ನೋಡೋಣ. ಈ ಕಥೆಯ ತಿರುಳೇನು ಅಂದ್ರೆ ಒಂದು ಅಚಲವಾದ ನಂಬಿಕೆ, ಸತ್ಯಕ್ಕೆ ಸಾವಿಲ್ಲ ಅಂತ. ಇದು ತಾನು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ ತನ್ನ ಪ್ರಾಣವನ್ನೇ ಕೊಡೋಕೆ ಸಿದ್ಧವಾದ ಪುಣ್ಯಕೋಟಿ ಅನ್ನೋ ಒಂದು ಹಸುವಿನ ಕಥೆ. ಇದು ಬರೀ ಒಂದು ಕಥೆಯಲ್ಲ, ಪ್ರಾಮಾಣಿಕತೆಗೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ಹಿಡಿದ ಕೈಗನ್ನಡಿ. ನಮ್ಮ ಕಥೆ ಶುರುವಾಗೋದು ಪ್ರಕೃತಿಯ ಮಧ್ಯೆ, ಒಂದು ಸುಂದರವಾದ ಬೆಟ್ಟದ ತಪ್ಪಲಿನಲ್ಲಿ. ಇಲ್ಲಿ ಒಂದು ಹಸುಗಲ ಹಿಂಡು ತುಂಬಾನೇ ಶಾಂತವಾಗಿ ಮೇಯ್ತಾ ಇರುತ್ತೆ. ಆ ಹಿಂಡಿನಲ್ಲಿ ಒಂದು ತುಂಬಾ ವಿಶೇಷವಾದ ಹಸು ಇತ್ತು. ಅದರ ಹೆಸರೇ ಪುಣ್ಯಕೋಟಿ. ಆ ಇಡೀ ಹಿಂಡಲ್ಲೇ ಪುಣ್ಯಕೋಟಿ ಅಂದ್ರೆ ಸತ್ಯಕ್ಕೆ, ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಅದು ತನ್ನ ಮುದ್ದಾದ ಕರುವಿಗೆ ತಾಯಿಯಾಗಿತ್ತು. ಅದೇ ಅದರ ಪ್ರಪಂಚವಾಗಿತ್ತು. ಅವರ ಆ ಪ್ರೀತಿಯೇ ಈ ಕಥೆ ಅಡಿಪಾಯ. ಆದ್ರೆ ಪ್ರತಿದಿನದ ಹಾಗೆ ಆ ದಿನ ಇರ್ಲಿಲ್ಲ. ಒಂದು ಸಂಜೆ ಆ ಶಾಂತಿಗೆ ಭಂಗ ಬರುತ್ತೆ. ಹಿಂಡು ಮನೆಗೆ ವಾಪಸ್ ಬರ್ಬೇಕಾದ್ರೆ ಪುಣ್ಯಕೋಟಿ ದಾರಿ ತಪ್ಪಿ ದಟ್ಟವಾದ ಕಾಡಿನಲ್ಲಿ ಒಂಟಿಯಾಗಿ ಬಿಡುತ್ತೆ. ಕತ್ತಲಾಗ್ತಾ ಇದ್ದಾಗೆ ಒಂದು ಅಪಾಯ ಅಲ್ಲಿ ಹೊಂಚು ಹಾಕಿ ಕಾಯ್ತಾ ಇತ್ತು. ಆಗ ಇದ್ದಕ್ಕಿದ್ದ ಹಾಗೆ ಮರಗಳ ಮರೆಯಿಂದ ಹೊರಬರುತ್ತೆ ಅರ್ಬುಧ ಅನ್ನೋ ಹಸಿದ ಹುಲಿ. ಪುಣ್ಯಕೋಟಿಯನ್ನ ಕಂಡ ತಕ್ಷಣ ಅದರ ಕಣ್ಣುಗಳು ಹಸಿವಿನಿಂದ ಹೊಳೆಯಕ್ ಶುರುವಾಗುತ್ತೆ. ಆ ಒಂದು ಕ್ಷಣ ಇಡೀ ಕಾಡೆ ಸ್ತಬ್ಧವಾಗ್ಬಿಡುತ್ತೆ. ಹುಲಿ ಗರ್ಜನೆ ಮಾಡ್ತಾ ಹೇಳುತ್ತೆ, ನನಗೆ ವಿಪರೀತ ಹಸಿವಾಗಿದೆ. ಇವತ್ತು ನೀನೇ ನನ್ನ ಆಹಾರ. ನಿನ್ನನ್ ತಿಂದು ನನ್ನ ಹೊಟ್ಟೆ ತುಂಬಿಸ್ಕೊತೀನಿ. ನೋಡಿ, ಆ ಕ್ಷಣದಲ್ಲಿ ಸಾವು ಪುಣ್ಯಕೋಟಿಯ ಎದುರಿಗೆ ಬಂದು ನಿಂತಿತ್ತು. ಆದ್ರೆ ಪುಣ್ಯಕೋಟಿ ನೋಡಿ ಸ್ವಲ್ಪನೂ ಭಯಪಡಲ್ಲ. ಸಾವೇ ಎದುರು ನಿಂತಿದ್ರು ಎಷ್ಟು ಧೈರ್ಯದಿಂದ ಹೇಳುತ್ತೆ ಅಂದ್ರೆ, ಅಯ್ಯ, ಒಂದೇ ಒಂದು ವಿನಂತಿ. ಮನೆಯಲ್ಲಿ ನನ್ನ ಕರು ಹಸಿದು ಕಾಯ್ತಾ ಇದೆ. ಒಂದ್ಸಲ ಹೋಗಿ ಹಾಲು ಕುಡಿಸಿ ಅದಕ್ಕೆ ಧೈರ್ಯ ಹೇಳಿ ಬಂದುಬಿಡ್ತೀನಿ. ನಾನು ಮಾತ್ಕೊಡ್ತೀನಿ, ಖಂಡಿತ ವಾಪಸ್ ಬರ್ತೀನಿ ಅಂತ ಸತ್ಯದ ಭಾಷೆ ಕೊಡುತ್ತೆ. ಆಶ್ಚರ್ಯ ಅಂದ್ರೆ ಮೊದಲಿಗೆ ಹುಲಿಗೆ ನಂಬೋಕೆ ಆಗಲ್ಲ. ಇದೇನಿದು ಭೇಟೆ ತಪ್ಸ್ಕೊಡೋಕ್ ಹೇಳೋ ನಾಟಕ ಅಂತ ಅನ್ಸುತ್ತೆ. ಆದ್ರೆ ಪುಣ್ಯಕೋಟಿಯ ಕಣ್ಣಲ್ಲಿದ್ದ ಪ್ರಾಮಾಣಿಕತೆ, ಆ ತಾಯ್ತನದ ನೋವನ್ನ ನೋಡಿದಾಗ ಆ ಕ್ರೂರ ಹುಲಿಯ ಮನಸ್ಸು ಕೂಡ ಕರಗುತ್ತೆ. ಸರಿ, ಹೋಗಿ ಬಾ ಅಂತ ಅನುಮತಿ ಕೊಡುತ್ತೆ. ಮನೆಗೆ ವಾಪಸ್ ಬಂದ ಪುಣ್ಯಕೋಟಿ ತನ್ನ ಕರುವಿಗೆ ಕೊನೇ ಸಲ ಪ್ರೀತಿಯಿಂದ ಹಾಲ್ ಕುಡಿಸ್ದೆ. ಮುಂದೆ ಆಗೋದೇನು ಅಂತ ಅದಕ್ಕೆ ಗೊತ್ತಿತ್ತು. ಹಾಗಾಗಿ ತನ್ನ ಕಂದನಿಗೆ ಬುದ್ಧಿಮಾತು ಹೇಳುತ್ತೆ. ಕಂದ, ಅಮ್ಮ ಇನ್ನೂ ವಾಪಸ್ ಬರಲ್ಲ. ಹಿಂಡಲಿರೋ ಬೇರೆ ಹಸುಗಳ್ನೇ ನಿನ್ನ ತಾಯಿ ಅಂತ ತಿಳ್ಕೊ. ಯಾರ್ ಜೊತೆನೂ ಜಗಳ ಮಾಡ್ದೆ ಚೆನ್ನಾಗಿರೋ. ಈ ಮಾತುಗಳಲ್ಲಿ ತಾಯಿಯ ಪ್ರೀತಿ, ತ್ಯಾಗ ಎಲ್ಲವೂ ಇದೆ. ಕೊಟ್ಟ ಮಾತಿಗೆ ತಪ್ಪುಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಪುಣ್ಯಕೋಟಿ ತನ್ನ ಕರುವಿಗೆ ಕೊನೆಯ ಬಾರಿ ಮುದ್ದಾಡಿ ಸಾವಿನ ದವಡೆಗೆ ತನ್ನನ್ನು ಒಪ್ಪಿಸ್ಕೊಳ್ಳಕ್ಕೆ ಧೈರ್ಯವಾಗಿ ಕಾಡಿನ ಕಡೆಗೆ ಹೆಜ್ಜೆ ಹಾಕುತ್ತೆ. ಸತ್ಯಪಾಲನೆಗೆ ಇದ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಕತೆ ಈಗ ಒಂದು ರೋಚಕ ಘಟ್ಟಕ್ಕೆ ಬಂದಿದೆ. ಪುಣ್ಯಕೋಟಿ ನಿಜವಾಗ್ಲೂ ವಾಪಸ್ ಬಂದಿದ್ದನ್ನ ನೋಡಿ ಹುಲಿಗೆ ಆಶ್ಚರ್ಯನೋ ಆಶ್ಚರ್ಯ. ತನ್ನ ಕಣ್ಣನ್ನೇ ಅದಕ್ಕೆ ನಂಬೋಕೆ ಆಗ್ತಿಲ್ಲ. ಕೊಟ್ಟ ಮಾತಿಗೋಸ್ಕರ ಪ್ರಾಣ ಕೊಡೋಕ್ ಬಂದ ಹಸುವನ್ನ ನೋಡಿ ಅದು ದಂಗಾಗಿ ನಿಂತುಬಿಡುತ್ತೆ. ಈ ಒಂದು ಕ್ಷಣದಲ್ಲಿ ನಮ್ಮ ಮನಸ್ಸಲ್ಲೂ ಒಂದು ಪ್ರಶ್ನೆ ಮೂಡುತ್ತೆ ಅಲ್ವಾ? ಇಂಥ ಅಚಲವಾದ ಸತ್ಯಕ್ಕೆ ಯಾವತ್ತಾದ್ರೂ ಸೋಲುಂಡಾ, ಸಾವಿದ್ಯಾ? ಪುಣ್ಯಕೋಟಿಯ ಆ ಸತ್ಯನಿಷ್ಠೆ ಇದೆಯಲ್ಲ, ಅದು ಹುಲಿಯ ಕ್ರೂರ ಹೃದಯವನ್ನೇ ಬದಲಾಯಿಸ್ಬಿಡುತ್ತೆ. ಅದಕ್ಕೆ ಜ್ಞಾನೋದಯ ಆಗುತ್ತೆ. ಇಂಥ ಧರ್ಮನಿಷ್ಠ, ಸತ್ಯವಂತ ಜೀವಿಯನ್ನ ಕೊಲ್ಲೋದು ಮಹಾಪಾಪ. ಇದನ್ನ ದೇವ್ರು ಯಾವತ್ತೂ ಕ್ಷಮಿಸಲ್ಲ ಅಂತ ಅದಕ್ಕೆ ಅರಿವಾಗುತ್ತೆ. ಆ ಪಶ್ಚಾತ್ತಾಪದಲ್ಲಿ ಬೆಂದ ಹುಲಿ ಒಂದು ಅಂತಿಮ ನಿರ್ಧಾರಕ್ಕೆ ಬರುತ್ತೆ. ತನ್ನ ಹಿಂಸಾತ್ಮಕ ಜೀವನಕ್ಕೆ ಅಂತ್ಯ ಹಾಡ್ಬೇಕು ಅನ್ಕೊಂಡು ಎತ್ತರದ ಬೆಟ್ಟದಿಂದ ಕೆಳಗೆ ಜಿಗಿದು ಪ್ರಾಣ ಬಿಟುಬಿಡುತ್ತೆ. ಇದು ಸತ್ಯಕ್ಕೆ ಸಂದ ಅತಿದೊಡ್ಡ ಗೌರವ. ಹೀಗೆ ಕೊನೆಗೆ ಸತ್ಯಕ್ಕೇ ಜಯ ಸಿಗುತ್ತೆ. ಪುಣ್ಯಕೋಟಿ ಸುರಕ್ಷಿತವಾಗಿ ತನ್ನ ಕರುವಿನ ಹತ್ತಿರ ವಾಪಸ್ ಬರುತ್ತೆ. ನೋಡಿ, ಈ ಕಥೆ ಬರೀ ಕೇಳಿ ಖುಷಿ ಪಡೋದಕ್ಕೆ ಮಾತ್ರ ಅಲ್ಲ, ಇದು ನಮ್ಗೆ ಜೀವನಕ್ಕೆ ಬೇಕಾದ ಅಮೂಲ್ಯವಾದ ಪಾಠಗಳನ್ನೂ ಹೇಳಿಕೊಡುತ್ತೆ. ಹಾಗಿದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದದ್ದು ಏನು? ಮೊದಲನೇದಾಗಿ, ಸತ್ಯವೇ ದೇವ್ರು. ಎರಡನೇದು, ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ. ಮತ್ತು ಮೂರನೇದು, ನಾವು ಸತ್ಯದ ದಾರಿಯಲ್ಲಿದ್ರೆ ಎಂಥ ಕಷ್ಟ ಬಂದ್ರೂ ದೇವ್ರು ನಮ್ಮ ಜೊತೆ ಇರ್ತಾನೆ ಅನ್ನೋ ಒಂದು ದೊಡ್ಡ ನಂಬಿಕೆ. ಸಾವಿರಾರು ವರ್ಷ ಹಳೆಯ ಈ ಕಥೆ ಇವತ್ತಿಗೂ ಎಷ್ಟು ಪ್ರಸ್ತುತ ಅಲ್ವಾ? ಇವತ್ತಿನ ನಮ್ಮ ವೇಗದ, ಸಂಕೀರ್ಣ ಜಗತ್ತಿನಲ್ಲಿ ನಾವು ಕೊಟ್ಟ ಮಾತಿಗೆ, ಸತ್ಯಕ್ಕೆ ಎಷ್ಟು ಬೆಲೆ ಕೊಡ್ತೀವಿ.
ಇದೊಂದು ದೊಡ್ಡ ಪ್ರಶ್ನೆ. ಇದರ ಬಗ್ಗೆ ಒಮ್ಮೆ ಯೋಚನೆ ಮಾಡಬೇಕಿದೆ.